ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ತೊಟ್ಲಿ ಪಂಚಾಯಿತಿ ಗ್ರಾಮದಲ್ಲಿ ದೇವರ ದರ್ಶನ ಪಡೆದು ವರ ಕೊಟ್ಟ ಹಾಗೆ ಈ ದಿನ ವಿದ್ಯಾದಾನ ಮಹಾದಾನ ಎಂಬ ಹೆಸರು ಪಡೆದ ಶಾಂತಿನಿಕೇತನ ಪ್ರೌಢಶಾಲೆ ಆವರಣದಲ್ಲಿ ಪ್ರತಿಷ್ಠೆಯೇ ದೇವಾಲಯ ದರ್ಶನ ಪಡೆದ ಭಕ್ತಾದಿಗಳ ಹಾಗೆ ಗೌರವಾನ್ವಿತ ಇಡೀ ಜಗತ್ತಿನ ಪ್ರತಿಯೊಬ್ಬ ಮಾನವನ ಮೊದಲ ಆದ್ಯತೆ. ಆರೋಗ್ಯದ ಹಿತದೃಷ್ಟಿಯಿಂದ ಗ್ರಾಮದಲ್ಲಿ ಎಲ್ಲ ಸಾರ್ವಜನಿಕರ ಈ ಭಾಗದ ಸುಗಟೂರು ಪಂಚಾಯಿತಿ, ಮದ್ನಳ್ಳಿ ಪಂಚಾಯಿತಿ, ತೊಟ್ಲಿ ಪಂಚಾಯಿತಿ ಎಲ್ಲ ಜನಸಾಮಾನ್ಯರ ಆರೋಗ್ಯವೇ ಮಹಾಭಾಗ್ಯ ಎಂಬ ಹಿತದೃಷ್ಟಿಯಿಂದ ಹೆಸರು ಪಡೆದ ಎಂಎಸ್ ರಾಮಯ್ಯ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಹಾಗೂ ಗೌರವಾನ್ವಿತ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಯೋಗಿನಾರಾಯಣ ಮಠ ಪುಣ್ಯಕ್ಷೇತ್ರದ ಕೈವಾರ ಇವರ ನೇತೃತ್ವದಲ್ಲಿ ಹಾಗೂ ಈ ಭಾಗದ ಎಲ್ಲ ಗಣ್ಯರು, ಪಂಚಾಯಿತಿ ಅಧ್ಯಕ್ಷರು, ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರದಂದು ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಕಾರ್ಯಕ್ರಮವನ್ನು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 2ರವರೆಗೆ ಸತತವಾಗಿ ಇರುತ್ತದೆ. ಈ ಒಂದು ಶಿಬಿರಕ್ಕೆ ಸಹಕರಿಸಿದ ಗೌರವಾನ್ವಿತ ಶಾಂತಿನಿಕೇತನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ರಮೇಶ್ ಗೌಡ ಹಾಗೂ ಕಾರ್ಯದರ್ಶಿ ರಮೇಶ್ ಔಷಧಿಗಳ ದಾನಿಗಳು. ಈ ಶಿಬಿರಕ್ಕೆ ಬರುವ ಪ್ರತಿಯೊಬ್ಬರು ತಿಂಡಿ ಊಟದ ವ್ಯವಸ್ಥೆ ಉಚಿತ ಕೊಡುಗೆ. ಟಿಜಿ ಮುರಳಿ ಮತ್ತು ಟಿಎನ್ ಕೇಶವರೆಡ್ಡಿ ಅವರ ಸಾಧನೆ ಬಹಳ ಪ್ರಾಮುಖ್ಯತೆ ಹಾಗೂ ಶಿಬಿರದ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಸಾಮಾನ್ಯ ರೋಗ ವಿಭಾಗ, ಮಕ್ಕಳ ವಿಭಾಗ, ಚರ್ಮರೋಗ ವಿಭಾಗ, ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ, ಸಾಮಾನ್ಯ ಶಸ್ತ್ರಚಿಕಿತ್ಸೆ ವಿಭಾಗ, ಇಸಿಜಿ ವಿಭಾಗ, ಶ್ವಾಸಕೋಶ ವಿಭಾಗ, ಕ್ಯಾನ್ಸರ್ ವಿಭಾಗ, ಕಿವಿ, ಮೂಗು ಮತ್ತು ಗಂಟಲು ವಿಭಾಗ, ಮೂಳೆ ಮತ್ತು ಕೀಲು ರೋಗ ವಿಭಾಗ, ಬಿಪಿ ಮತ್ತು ಸಕ್ಕರೆ ಕಾಯಿಲೆ ವಿಭಾಗ, ಹಾಲಿನ ಚಿಕಿತ್ಸೆ ವಿಭಾಗ. ಶಿಬಿರದ ಸ್ಥಳಕ್ಕೆ ವಾಹನ ಸೌಕರ್ಯ ಇರುತ್ತದೆ ಹಾಗೂ ಗಣ್ಯರು ಪಿ ರಾಮಾನುಜಾಚಾರ್ಯರ ವ್ಯವಸ್ಥಾಪಕರು, ಕೆಎಂ ರಮೇಶ್ ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿ ಕೆಎಂ ಹರೀಶ್ ವ್ಯವಸ್ಥಾಪಕರು, ಟಿಜಿ ಮುರಳಿ ವ್ಯವಸ್ಥಾಪಕರು ಹಾಗೂ ಸಮಾಜ ಕಲ್ಯಾಣ ವಿಭಾಗ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಬೆಂಗಳೂರು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾರ್ಕಂಡಯ್ಯ ಶಾಲಾ ಶಿಕ್ಷಕರು ಮಾತನಾಡಿ, ಈ ದಿನ ನಮ್ಮ ಶಾಲೆಯ ಆವರಣದಲ್ಲಿ ಎಲ್ಲರ ಸಹಕಾರದಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು ಸುಮಾರು 3 ಪಂಚಾಯಿತಿಗಳ ಗ್ರಾಮದ ಎಲ್ಲರ ಆರೋಗ್ಯದ ಉಚಿತ ಚಿಕಿತ್ಸೆ, ಉಚಿತ ಔಷಧಿಗಳು, ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯುತ್ತವೆ. ಸುಮಾರು 200 ರಿಂದ 300 ಜನ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಔಷಧಿಗಳ ಉಚಿತ ವಿತರಣೆ ಮಾಡಿದ ಹಾಗೂ ಕೈವಾರ ಟ್ರಸ್ಟ್ ವತಿಯಿಂದ ಸಹಕರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅವರು ಮಾತನಾಡಿ, ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನ ಎಲ್ಲ ಜನಸಾಮಾನ್ಯರಿಗೆ ಉಚಿತ ಸೌಲಭ್ಯ ದೊರಕಿಸಿದ್ದಾರೆ. ಎಲ್ಲರ ಚಿಕಿತ್ಸೆಗೆ ಸಹಕರಿಸಿದ್ದು ನಮ್ಮ ನಂಬಿಕೆಯ ಸಹಕಾರವೇ ಜನರ ಸೇವೆ ಮುಖ್ಯ. ಹೆಸರು ಪಡೆದ ಸೇವೆಯ ಮಹಾನಾಯಕರು ರಾಮಾನುಜಾಚಾರ್ಯರು ಮಾತನಾಡಿ, ಇದೇ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡಿದ್ದು ಈ ಒಂದು ಶಿಬಿರ ನಮ್ಮ ಧರ್ಮ ಅಧಿಕಾರಿಗಳ ಅನುಗ್ರಹದಿಂದ ಆಯೋಜನೆ ಮಾಡಿದ್ದು ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಸಹಕಾರದಿಂದ ಜನರ ಸೇವೆ ಮಾಡಬೇಕು ಎಂಬ ಉದ್ದೇಶ ಶಾಂತಿನಿಕೇತನ ಪ್ರೌಢಶಾಲೆ ಎಲ್ಲರ ಸಹಕಾರವೇ ಈ ದಿನ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಶಿಕ್ಷಕರು ಮಾತನಾಡಿ, ಪ್ರತಿ ತಿಂಗಳ 3ನೇ ಶನಿವಾರ ನಮ್ಮ ಶಾಲೆ ಶಾಂತಿನಿಕೇತನ ಆವರಣದಲ್ಲಿ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಹಮ್ಮಿಕೊಂಡಿದ್ದೇವೆ. ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಧರ್ಮಾಧಿಕಾರಿ ಕ್ಷೇತ್ರ ಸರ್ಕಾರವೇ ಶಾಂತಿನಿಕೇತನ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರ, ಈ ಗ್ರಾಮದ ಜನರ ಆರೋಗ್ಯ ಶಿಬಿರ, ಜನರಿಗಾಗಿ ಬದುಕು ಜೀವನ, ಕೈವಾರ ತಾತಯ್ಯನವರ ಆಶೀರ್ವಾದವೇ ಶ್ರೀರಕ್ಷೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಹಿರಿಯರು ಪತ್ರಕರ್ತರು ಮಾತನಾಡಿ, ಎಲ್ಲರ ಆಶೀರ್ವಾದ ಪಡೆದ ಸಹಕರಿಸಿದ ಗಣ್ಯರಿಗೆ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರ ಸಿಬ್ಬಂದಿದವರಿಗೆ, ಈ ಒಂದು ಶಿಬಿರಕ್ಕೆ ಯಶಸ್ಸು ಪಡೆದ ಮಹಾಜ್ಞಾನಿಗಳಿಗೆ ಮೊದಲ ನನ್ನ ನಮಸ್ಕಾರಗಳು ತಿಳಿಸುತ್ತೇನೆ. 2ನೇ ಹಂತದಲ್ಲಿ ಉಚಿತ ಶಿಬಿರ ಕಾರ್ಯಕ್ರಮ. ಈ ಭಾಗದ ಎಲ್ಲ ಜನಸಾಮಾನ್ಯರ ಚಿಕಿತ್ಸೆಗೆ ನಮ್ಮ ಸಹಕಾರ ಸದಾ ಸಾಥ್ ನೀಡುತ್ತೇವೆ. ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಕೋಟಿ ನಮಸ್ಕಾರ ವ್ಯಕ್ತಪಡಿಸಿದರು. ಜನಸಾಮಾನ್ಯರಿಗೆ ಒಂದು ವ್ಯವಸ್ಥೆ ನೀಡ್ತೀವಿ. ಕೈವಾರ ತಾತಯ್ಯವರವರಿಂದ ಸದಾ ಆಶಯದೊಂದಿಗೆ ಅವರು ಒಂದು ತಾತಯ್ಯನವರು, ಕೈವಾರ ತಾತಯ್ಯನವರು ಅವರು ಜನರಿಗಾಗಿ ಬದುಕಿದವರು, ಜನರಿಗಾಗಿ ಮಿಡಿತವನ್ನು ಸಾಧಿಸಿದವರು.
ಅಂತಹ ಮಿಡಿತದೊಂದಿಗೆ ರಾಮಯ್ಯನವರು ಸಹ ಅಂತ ಅದೇ ರೀತಿಯಾದಂತಹ ಒಂದು ಒಂದು ಇದು ಇಚ್ಛೆಯನ್ನು ಇಟ್ಕೊಂಡು ಅವರು ಅದೇ ಸದಾಶಯದೊಂದಿಗೆ ನಡೀತಾ ಬಂದಿದ್ದಾರೆ. ಹಾಗೆ ಆ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿ ಇರ್ಬೋದು, ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಊರಿನ ಸದಸ್ಯರು ಮತ್ತು ನಮ್ಮ ರಮೇಶ್ ಅಣ್ಣವರು ಇರ್ಬೋದು, ಹಾಗೆ ಮಾಧ್ಯಮ ವರ್ಗದವರು ಇರ್ಬೋದು, ಎಲ್ಲರೂ ಸಹಕಾರದೊಂದಿಗೆ ನಮ್ಮ ಒಂದು ಶಾಲೆಯಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮ ನಡೆದಿದೆ. ಆದ್ದರಿಂದ ಇಂತಹ ಕಾರ್ಯಕ್ರಮವನ್ನ ಸುತ್ತಮುತ್ತಲಿನ ಪ್ರತಿಯೊಬ್ಬ ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಳ್ಬೇಕಂತ ವಿನಂತಿಸುತ್ತಾ ಎಲ್ರಿಗೂ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಮಾತಾಡಿ ಡಾಕ್ಟರ್ ಸಾಹೇಬ್. ನಮಸ್ಕಾರ ಎಲ್ಲರಿಗೂ. ನಾವು MS ರಾಮಯ್ಯ ಮೆಡಿಕಲ್ ಕಾಲೇಜಿಂದ ನಾವು ಇವತ್ತು ಕ್ಯಾಂಪ್ನ ಕಂಡಕ್ಟ್ ಮಾಡಕ್ ಬಂದಿದ್ದೀವಿ. ನಾವು ಪ್ರತಿ ತಿಂಗಳು 3ನೇ ಶನಿವಾರ ಕ್ಯಾಂಪ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಇದು ಜನರಿಗೆ ಉಪಯೋಗ ಆಗುತ್ತೆ ತುಂಬಾ. ಯಾರಿಗೆ ಆದ್ರೂ ಏನೇ ತೊಂದರೆ ಇದ್ರು ಇಲ್ಲಿ ಬಂದು ತೋರಿಸ್ಕೊಬಹುದು. ನಾವು ಅವ್ರಿಗೆ ಹೆಂಗೆ ಅದನ್ನ ಮುಂದೆ ತಗೊಂಡು ಹೋಗೋದು, ಹೆಂಗೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಎಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಮತ್ತೆ ಯಾರ್ಯಾರು ಇವತ್ತು ಬಂದಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಬರ್ತಾನೆ ಇರಿ, ನಾನು ನಿಮ್ಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ಕೊಡ್ತೀನಿ. ಡಾಕ್ಟರ್ ಸಾಹೇಬ್, ಪ್ರತಿ 3ನೇ ಶನಿವಾರ ಈ ಕ್ಯಾಂಪ್ ಅರೇಂಜ್ಮೆಂಟ್ ಮಾಡ್ತಾ ಇದ್ರಲ್ಲ, ಹೆಚ್ಚಿನ ಒಂದು ಚಿಕಿತ್ಸೆಗೆ ಈ ಒಂದು ಪೇಷಂಟ್ ತಮ್ಮ ಒಂದು ಇದರಿಂದ ಕರ್ಕೊಂಡೋಗಿ ನಿಮ್ಮ ಒಂದು MS ರಾಮಯ್ಯ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ಪಡೆದು ಅವರಿಗೆ ವಾಪಸ್ ಮಾಡ್ತಾರೆ? ನಾವು ಈಗ ನಾನು ಸರ್ಜರಿ ಡಿಪಾರ್ಟ್ಮೆಂಟ್ ಇಂದ ನಮಗೆ ಈಗ 2 ಪೇಷಂಟ್ ಸಿಕ್ಕಿದ್ದಾರೆ. ನಾನು ಇಲ್ಲಿ ಅವ್ರಿಗೆ ಆಲ್ರೆಡಿ ಹೆಂಗೆ ಅದ್ರ ಬಗ್ಗೆ ಏನೇನ್ ಮಾಡ್ಬೇಕು, ಯಾವಾಗ ಬರ್ಬೇಕು, ನಾವ್ ಹೆಂಗ್ ಅವ್ರನ್ನ ನೋಡ್ಕೊಳ್ತೀವಿ, ಹೆಂಗ್ ಅವ್ರಿಗೆ ಚಿಕಿತ್ಸೆ ಕೊಡ್ತೀವಿ, ಅವ್ರದ್ದು ಹೆಂಗೆ ಪ್ರೋಗ್ನೋಸಿಸ್ ಇರುತ್ತೆ, ಅದಾದ್ಮೇಲೆ ಯಾವಾಗ ಮನೆಗೆ ಹೋಗ್ಬೋದು ಎಲ್ಲ ನಾವು ಹೇಳಿದೀವಿ ಅವ್ರಿಗೂ ಎಲ್ಲ ಅರ್ಥ ಆಗಂಗ್ ಹೇಳ್ತೀವಿ ನಾವು. ಏನಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್. ಪೇಷಂಟ್ ಅರ್ಥ ಆಗಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ, ಅವರು ನಮ್ ಜೊತೆ ಸಾಥ್ ಕೊಡಲ್ಲ. ಸೊ ಅದಕ್ಕೆ ಎಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಎಂಡ್ ಟು ಎಂಡ್ ನಾವು ಫುಲ್ ನೋಡ್ಕೊಳ್ತೀವಿ. ಮತ್ತೆ ಹಾಸ್ಪಿಟಲ್ ಬಂದ್ರು ಎಲ್ಲ ಫ್ರೀ ಆಗುತ್ತೆ, ಬರೀ ಫಾರ್ಮಸಿಗೆ ಮಾತ್ರ ದುಡ್ಡು ಕೊಡ್ಬೇಕು. ಹಂಗ್ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ. ಸರ್, ಒಂದು ಮಾತು ಸರ್, ಡಾಕ್ಟರ್ ಸಾಹೇಬ್ರೆ, ಈ ಒಂದು ಶಿಬಿರ ಪ್ರತಿ ಶನಿವಾರ ಹಮ್ಮಿಕೊಳ್ತಿರಲ್ಲ, ಈ ಒಂದು ತಮ್ಮ ಒಂದು ಅವರ ವಿವಿಧ ರೀತಿಯಲ್ಲಿ ಚಿಕಿತ್ಸೆಗೆ ತಮ್ಮ ಎಲ್ಲ ನಿಮ್ಮ ಒಂದು ಡಾಕ್ಟರ್ ಒಂದು MS ರಾಮಯ್ಯ ಇವರಿಂದ ಸಹಕಾರ ಸದಾ ಇರುತ್ತೆ ಅಂತ ಒಂದು ನಂಬಿಕೆ. ಹೌದು ಸರ್, ನಾವು ಹಂಗ್ ನಂಬಿಕೆ ಉಳಿಸ್ಕೊಂಡ್ ಬಂದಿದೀವಿ. ನಾವು ಹಂಗೆ ನಂಬಿಕೆ ಉಳಿಸ್ಕೊಂಡು ಹೋಗ್ತೀವಿ. ನಮ್ದು ಫಸ್ಟ್ ಏನ್ ಪ್ರಯಾರಿಟಿ ಅಂದ್ರೆ ಟಾಪ್ ಕ್ವಾಲಿಟಿ ಹೆಲ್ತ್ ಕೇರ್ ಕೊಡ್ಬೇಕಂತ. ಸೊ ಅದ್ರ ಜೊತೆನೆ ನಾವು ಇದ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಸರ್, ನಮ್ಮ ಹೆಸರು ವೇಣುಗೋಪಾಲ್ ಅಂತೇಳಿ, ಇಲ್ಲೇ ಶಿಕ್ಷಕರು. ಈ ನಮ್ಮ ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ MS ರಾಮಯ್ಯ ಹಾಸ್ಪಿಟಲ್ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅವರ ಸಹಕಾರ ಮತ್ತು ತೊಟ್ಲಿ ಗ್ರಾಮಸ್ಥರ ಸಹಕಾರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಂತ ರಮೇಶ್ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಉಚಿತವಾದಂತಹ ಔಷಧ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಹಾಗೆ ಮುರಳಿಯವರು, ಈ ತೊಟ್ಲಿ ಗ್ರಾಮದ ಮುರಳಿಯವರು ಸಹ ಅನ್ನದಾನವನ್ನು, ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಅನೇಕ ಮಾರಕ ಕಾಯಿಲೆಗಳಿಗೆ, ಕ್ಯಾನ್ಸರ್ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ರೀತಿಯ BP, ಶುಗರ್, ಬೆಳೆಗೆ ಸಂಬಂಧಪಟ್ಟಿದ್ದ ಮಕ್ಕಳ ಸಮಸ್ಯೆ ಇರ್ಬೋದು, ಎಲ್ಲ ಕಾಯಿಲೆಗಳಿಗೆ ಉಚಿತವಾದಂತಹ ತಪಾಸಣೆಯನ್ನು ಮಾಡಿದ್ದಾರೆ. ಹಾಗೆ ತಪಾಸಣೆಯನ್ನು ಮಾಡುವುದರ ಮೂಲಕ ಮಾರಕ ಕಾಯಿಲೆಗಿರುವಂತಹ ವ್ಯಕ್ತಿಗಳಿಗೆ ಮುಂದಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನ MS ರಾಮಯ್ಯ ಹಾಸ್ಪಿಟಲ್ ಕಡೆಯಿಂದ ಮಾಡಿದ್ದಾರೆ. ಅದು ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಮಾಡುವುದರಿಂದ ಆ ಹಳ್ಳಿಗಾಡಿನ ಜನಕ್ಕೆ ತುಂಬಾ ಸದುಪಯೋಗವಂತಹದ್ದು. ಅನೇಕ ಬಡ ಜನರು
ಉತ್ತಮವಾದಂತಹ ಚಿಕಿತ್ಸೆಯನ್ನು ಪಡ್ಕೋಬೇಕಾದ್ರೆ ತುಂಬಾ ಇದಿದೆ. ಅದರಿಂದ ಹಳ್ಳಿಯ ಕಡೆಗೆ ಬಂದು ಹಳ್ಳಿಯ ಜನತೆಗೆ ಬೇಕಾದಂತಹ ಉತ್ತಮವಾದಂಥ ಚಿಕಿತ್ಸೆ ಹೇಗೆ ನೀಡಬೇಕು ಮತ್ತು ಉತ್ತಮವಾದಂಥ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಅದಕ್ಕೆ ಉಚಿತವಾದಂಥ ಚಿಕಿತ್ಸೆ ಕೊಡಬೇಕಂತ ಒಂದು ಆಶಯದೊಂದಿಗೆ ರಾಮಯ್ಯ ಹಾಸ್ಪಿಟಲ್ ಅವರು ಈ ನಮ್ಮ ಶಾಲೆಯ ಆವರಣದಲ್ಲಿ ಈ ಶಿಬಿರವನ್ನ ಏರ್ಪಡಿಸಿದ್ದಾರೆ. ಆದ ಕಾರಣ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ಮುಂದಿನ ದಿನಪಾಯಣಿ ಮಠದ ಧರ್ಮಾಧಿಕಾರಿಗಳಾಗಿರುವಂತ ಅವರು ಈ ದಿವಸ ನಮ್ಮ ಎಲ್ಲ ಈ 3 ಪಂಚಾಯತಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಉಚಿತವಾಗಿರುವಂತಹ ಔಷಧಿಗಳು, ಉಚಿತವಾಗಿರುವಂತಹ ಕಾಯಿಲೆಗಳಿಗೆ ಬೇಕಾಗಿರುವಂತಹ ಸಲಕರಣೆಗಳೆಲ್ಲ ಕೊಟ್ಟು ಈ ದಿವಸ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಹಕಾರವಾಗಿ ಈ ಒಂದು ತೊಟ್ಲಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಉಚಿತವಾಗಿರುವಂತಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ರಮೇಶ್ ಅಣ್ಣವರು, ಅದೇ ರೀತಿಯಾಗಿ ಹಿರಿಯ ಪ್ರಮುಖರಾಗಿರುವಂತಹ ನಮ್ಮ ರಾಮಂಜಣ್ಣವರು, ಅದೇ ರೀತಿಯಾಗಿ ನಮ್ಮ ನ್ಯೂಸ್ ರಮೇಶ್ ಅಣ್ಣವರು, ಅದೇ ರೀತಿಯಾಗಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿರುವಂತಹ ಮುರಳಿ ಮತ್ತು ಅವರ ತಂಡದವರು ಈ ದಿವಸ ನಮ್ಮ ಒಂದು ಶಾಲೆಯಲ್ಲಿ ಎಲ್ಲರಿಗೂ ಬಡ ರೋಗಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ದಿವಸ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸುಮಾರು 200ರಿಂದ 300 ಜನ ಇವತ್ತು ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗುವ ರೀತಿಯಲ್ಲಿ ಇಲ್ಲಿ ಒಂದು ವ್ಯವಸ್ಥೆಯನ್ನ ಜೋಡಿಸಿದ್ದಾರೆ. ಅವರು ಎಲ್ಲರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ MS ರಾಮಯ್ಯ ಕಾಲೇಜ್ ಅವರು ಮತ್ತು ಧರ್ಮಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತೇವೆ ಸರ್. ನಮ್ಮ ಹೆಸರು ಮಾರ್ಕಂಡಯ್ಯನ್ ಸರ್, ಇಲ್ಲಿ ಶಾಲಾ ಶಿಕ್ಷಕರು. ಸರ್, ತಮ್ಮಲ್ಲಿ ಒಂದು ಮಾತು, ಈ ಒಂದು ತೊಟ್ಲಿ ಪಂಚಾಯತಿ ವ್ಯಾಪ್ತಿ ತೊಟ್ಲಿ ಗ್ರಾಮದಲ್ಲಿ ಶಾಂತಿನಿಕೇತನ ಒಂದು ಶಾಲೆಯಲ್ಲಿ ಈ ಒಂದು ಎಲ್ಲ ಒಂದು MS ರಾಮಯ್ಯ ಆಸ್ಪತ್ರೆ, ಒಂದು ಧರ್ಮಾಧಿಕಾರಿಗಳ ಒಂದು ವ್ಯವಸ್ಥೆ, ಒಂದು ದಾನಿಗಳ ಒಂದು ವ್ಯವಸ್ಥೆಯಿಂದ ಮಾಡ್ತಾ ಇದ್ದಾರಲ್ಲ, ಈ ಒಂದು ವ್ಯವಸ್ಥೆ ಈ ದಿನ ಪ್ರತಿ ತಿಂಗಳಲ್ಲಿ ಮುಂದೆ ಭಾನುವಾರ ಮುಂಬರುವ ದಿನಗಳಲ್ಲಿ ಯಾವ ದಿನಾಂಕ ನಿಗದಿಪಡಿಸಿ ಸರ್? ಪ್ರತಿ ತಿಂಗಳು 3ನೇ ಶನಿವಾರ ಮಾಡ್ಬೇಕಂತೇಳಿ ಎಲ್ಲರೂ ಅನುಕೂಲವಾಗೋ ರೀತಿಯಲ್ಲಿ, ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಅನುಕೂಲವಾಗೋ ರೀತಿಯಲ್ಲಿ ಪ್ರತಿ ತಿಂಗಳು 3ನೇ ಶನಿವಾರವನ್ನ ಈ ಶಾಂತಿನಿಕೇತನ ಪ್ರೌಢಶಾಲೆಯ ಆವರಣದಲ್ಲಿ ಈ ಉಚಿತ ತಪಾಸಣೆ ಶಿಬಿರವನ್ನ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಈ ದಿವಸ ನಮ್ಮ ಒಂದು ಶಾಲೆಯಲ್ಲಿ MS ರಾಮಯ್ಯ ಕಾಲೇಜು ಮತ್ತು ಶ್ರೀ ಶಾಂತಿನಿಕೇತನ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಒಂದು ಸಹಕಾರದೊಂದಿಗೆ ಈ ದಿವಸ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಒಂದು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಶಾಲೆಯಲ್ಲಿ ಸುಮಾರು 15 ಕಾಯಿಲೆಗಳಿಗಿಂತ ಹೆಚ್ಚು ರೋಗಿಗಳಿಗೆ ಈ ದಿವಸ ನಮ್ಮ ಶಾಲೆಯಲ್ಲಿ ತಪಾಸಣೆಯನ್ನು ನಡೀತಾ ಇದೆ. ಇದು ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸುಮಾರು 3 ಪಂಚಾಯತಿಗಳಿಗೆ, ಮದನಹಳ್ಳಿ ಪಂಚಾಯತಿ ಮತ್ತು ತೊಟ್ಲಿ ಪಂಚಾಯತಿ, ಸುಟೂರು ಪಂಚಾಯತಿ ಎಲ್ಲ ಗ್ರಾಮದ ಜನತೆಗೆ ಅನುಕೂಲವಾಗುವ ರೀತಿಯಲ್ಲಿ ಈ ದಿವಸ ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಉಚಿತವಾಗಿರುವಂತಹ ವಾಹನ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಮಾರಕ ಕಾಯಿಲೆ ಆಗಿರುವಂತಹ ಕ್ಯಾನ್ಸರ್ ವಾಹನವನ್ನು ಇಲ್ಲಿ ನಮ್ಮ ಒಂದು ಶಾಲಾ ಆವರಣದಲ್ಲಿ ತಪಾಸಣೆಯನ್ನು ಮಾಡಿ ಎಲ್ಲರೂ ಈ ದಿವಸ ಸಹಕಾರ ಕೊಟ್ಟು, ಈ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು, ನಮ್ಮ ಶಾಲೆಯ ಆಡಳಿತ ಮಂಡಳಿದವರು ಮತ್ತು ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಎಲ್ಲ ಮುಖ್ಯವಾಗಿ ಏನ್ ಮಾಡಿದ್ದಾರೆ ಅಂತಾರೆ ಸರ್, ಇವತ್ತು ಈ ತೊಟ್ಲಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು MS ರಾಮಯ್ಯ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಿಂದ ಇದು ನಾವು ಆಯೋಜನೆ ಮಾಡಿದ್ದೀವಿ. ಇಲ್ಲಿ ಲೋಕಲ್ ಜನಗಳು, ಗ್ರಾಮ ಪಂಚಾಯತಿ, ಶಾಂತಿ ವಿದ್ಯಾನಿಕೇತನ ಸ್ಕೂಲು ಸಪೋರ್ಟು, ಲೋಕಲ್ ಜನಗಳು, ಲೀಡರ್ಸ್ಗಳಿಂದ ಇಲ್ಲಿ ತೊಟ್ಲಿ ಗ್ರಾಮಸ್ಥರ ಸಹಯೋಗದಲ್ಲಿ ಈ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಇಲಾಖೆ ಡಾಕ್ಟರ್ಸ್ ಬಂದಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದಾರೆ ಪೇಷಂಟ್ಸ್ನ, ಎಲ್ಲ ಜನಗಳು ಇದರ ಅನುಕೂಲ ಪಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಇಲ್ಲಿ ಉಚಿತವಾಗಿ ಮೆಡಿಸಿನ್ ಸಹ ಕೊಡ್ತಾ ಇದ್ದೀವಿ. ECG ಇದೆ, BP ಇದೆ, ಶುಗರ್ ಇದೆ, ಮತ್ತು ಎಲ್ಲ ನಮ್ಮ ಡಾಕ್ಟರ್ಸು ಸರ್ವಿಸ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ ಬಸ್ ಇದೆ, ನಮ್ಮಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗ್ತಾ ಇದೆ ಸರ್. ಅದರಲ್ಲೆಲ್ಲ ಇಲ್ಲಿ ಏನು ಸ್ಕ್ರೀನ್ ಆಗ್ತಾ ಇದೆ, ಸ್ಕ್ರೀನ್ ಆದಂಥ ಪೇಷಂಟ್ಗೆ ನಾವು ಇಲ್ಲಿಂದ MS ರಾಮಯ್ಯ ಕರ್ಕೊಂಡೋಗಿ ಇದು ರಿಯಾಯಿತಿ ದರದಲ್ಲಿ ಕೆಲವೊಂದು ಉಚಿತ ಆಗುತ್ತೆ, ಕೆಲವೊಂದು ಕಡಿಮೆ ಅಮೌಂಟಲ್ಲಿ ರಿಯಾಯಿತಿ ದರದಲ್ಲಿ ಉಚಿತವಾಗಿ ಅವರಿಗೆ ಚಿಕಿತ್ಸೆನ ನೀಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಹಯೋಗ ಬಂದು ಎಲ್ಲ ಗ್ರಾಮಸ್ಥರು. ಬೆಂಗಳೂರು MSI ಏನು ಸೇವಾ ಟ್ರಸ್ಟ್ ಆರೋಗ್ಯ ಶಿಬಿರ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರುವಂಥ ಈ MS ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ತಾಲೂಕು ತೊಟ್ಲಿ ಗ್ರಾಮದಲ್ಲಿ 2ನೇ ಹಂತದಲ್ಲಿ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಾಂತಿನಿಕೇತನ ಪ್ರೌಢಶಾಲೆ ಏನು ಆವರಣದಲ್ಲಿ ಒಂದು ಶಾಲಾ ಶುಚಿತ್ವವಾದಂಥ ಕೊಠಡಿಗಳು ಏನು ವ್ಯವಸ್ಥೆ ಮಾಡಿಕೊಟ್ಟಂಥ ಆ ಶಾಲೆಯ ಆಡಳಿತ ಮಂಡಳಿಗೆ ಮೊದಲು ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತ ಈ ಇಲ್ಲೇ ಊಟದ ವ್ಯವಸ್ಥೆ ಎಲ್ಲವನ್ನು ಸಹಕಾರ ಮಾಡಿದಂತ ಇದೇ ಗ್ರಾಮದ ನಮ್ಮ ಮುರಳೀಧರ್
ಮತ್ತು ಕೇಶವ ಅವರು ಬರಬೇಕಾಯಿತು, ಕಾರಣದಿಂದ ಇಲ್ಲಿಗೆ ಬಂದಿಲ್ಲ. ಮತ್ತು ಈ ಶಾಲೆಯ SSLC ಕಟ್ಟಡ ಮಾಲೀಕರಾದಂಥ ರಮೇಶ್ ಅವರಿಗೂ ಎಲ್ಲರಿಗೂ ಮೊದಲು ಧನ್ಯವಾದ ಹೇಳಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರಲಿ ಎಂದು ಏನು ಈ ಭಾಗದ ಬಡ ರೈತರ ಕುಟುಂಬಗಳ ಜೀವನೋಪಾಯ ಆರೋಗ್ಯ ಎಷ್ಟು ಮುಖ್ಯವೋ ಈ ಒಂದು ಸುಗಟೂರು ಹೋಬಳಿ 5 ಗ್ರಾಮ ಪಂಚಾಯತಿ, ತೊಟ್ಲಿ ಗ್ರಾಮ ಪಂಚಾಯತ್ ಸೇರಿ 5 ಗ್ರಾಮ ಪಂಚಾಯತಿ ಸತತವಾಗಿ ಪ್ರತಿ ತಿಂಗಳು ಶನಿವಾರ 3ನೇ ಶನಿವಾರದಂದು ಈ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದಕ್ಕೆ ಬರುವಂತಹ ರೋಗಿಗಳು ಉಚಿತವಾದ ವಾಹನ ಸೌಕರ್ಯ ಆರಂಭಿಸಿದ್ದೇವೆ. ಮತ್ತು ಇತರೆ ನಾನಾ ರೀತಿಯ 9 ಕಾಯಿಲೆಗಳು ಮತ್ತು ಕ್ಯಾನ್ಸರ್ ನಾನಾ ರೀತಿಯ ಎಲ್ಲ ಸುಮಾರು 30 ಜನ ಸಿಬ್ಬಂದಿ ಏನು ಆರೋಗ್ಯ ಸೇವಾ ವೃತ್ತರಾಗಿರುವಂತಹ ಆರೋಗ್ಯ ಡಾಕ್ಟರ್ ವೈದ್ಯಾಧಿಕಾರಿಗಳು 30 ಸಿಬ್ಬಂದಿ ಒಂದೊಂದು ವಿಶೇಷವಾದ ಆರೋಗ್ಯ ಕೇಂದ್ರ ಒಂದೊಂದು ಕೊಠಡಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಮತ್ತು ಉಚಿತ ಏನು ಮಾತ್ರೆ ಇರ್ಬೋದು, ಟ್ಯಾನಿಕ್ ಇರ್ಬೋದು ಎಲ್ಲವನ್ನೂ ಸಹಕಾರ ಮಾಡಿಕೊಟ್ಟಂತ MS ರಾಮಯ್ಯ ಮತ್ತು ಈ ಶಾಲೆಯ ಸಹಕಾರ ಕೊಟ್ಟಂತ ಸಿಬ್ಬಂದಿವರೆಗೂ ಎಲ್ಲರಿಗೂ ಧನ್ಯವಾದ ಹೇಳಿ ಮುಗಿಸ್ತಾ ಇದ್ದೀನಿ ಸರ್. ಮತ್ತೆ ನಮ್ಮ ಕೈವಾರ ಟ್ರಸ್ಟ್ ಕಡೆಯಿಂದ ಎಲ್ಲ ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ಈ ಒಂದು ತೊಟ್ಲಿ ಪಂಚಾಯತ್ ವ್ಯಾಪ್ತಿಯ ಗ್ರಾಮದಲ್ಲಿ ಈ ಒಂದು MS ರಾಮಯ್ಯ ಒಂದು ಆಸ್ಪತ್ರೆ ಒಂದು ಮುಖಾಂತರ ಈ ಶಿಬಿರ ಹಮ್ಮಿಕೊಂಡಿದ್ರಲ್ಲ. ಹೌದು ಸರ್. ಎಲ್ಲ ಒಂದು ಒಳ ರೋಗಿಗಳಿಗೆ ಚಿಕಿತ್ಸೆ ಪರವಾಗಿ ಸರ್ ಲಾಸ್ಟ್ ಇದೆ ಪ್ರತಿ ಶನಿವಾರ ತಿಂಗಳಲ್ಲಿ 3ನೇ ಶನಿವಾರ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿಸಿ ನಮ್ದು ಒಂದು ನಂಬಿಕೆ ಸರ್. ಹೌದು, ಇದು ನಮ್ದು 2ನೇ ಕ್ಯಾಂಪ್ ಮಾಡ್ತಾ ಇದ್ದೀವಿ ನಾವು. ಲಾಸ್ಟ್ ಮಂತ್ ಅಂದ್ರೆ ಎಲೆಕ್ಷನ್ ಗಿಂತ ಹಿಂದೆ ಒಂದು ಕ್ಯಾಂಪ್ ಮಾಡಿದ್ವಿ ನಾವು ಇದೇ ತೊಟ್ಲಿ ಗ್ರಾಮದಲ್ಲಿ. ಅವಾಗಲೂ ಸಕ್ಸಸ್ಫುಲ್ ಆಗಿತ್ತು ಕ್ಯಾಂಪು. ಚೆನ್ನಾಗಿ ರೆಸ್ಪಾನ್ಸ್ ಇದೆ, ಜನಗಳು ಬಂದು ಚೆನ್ನಾಗಿ ಚಿಕಿತ್ಸೆನ ಪಡ್ಕೊತಾ ಇದ್ದಾರೆ, ತೋರಿಸ್ಕೊತಾ ಇದ್ದಾರೆ. ಅವ್ರ ಸಮಸ್ಯೆಗಳಿಗೆ ನಮ್ಮ ಡಾಕ್ಟರ್ ಸ್ಪಂದಿಸ್ತಾ ಇದ್ದಾರೆ. ನಾವು ಇಲ್ಲಿಂದ ಲಾಸ್ಟ್ ಟೈಮ್ ನಮ್ಮದೇ ಬಸ್ಸಲ್ಲಿ ಬಂದು ಪೇಷಂಟ್ನ ವಾಪಸ್ ಕರ್ಕೊಂಡೋಗಿ ಒಳರೋಗಿಯಾಗಿ ಅವ್ರು ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆಲ್ಲ ಚಿಕಿತ್ಸೆ ನೀಡಿ ಮತ್ತೆ ನಾವು ವಾಪಸ್ ಕರ್ಕೊಂಡು ಬಿಡೋಂಥ ಕೆಲಸ ಮಾಡಿದ್ದೀವಿ. ಇದು 2ನೇ ಕ್ಯಾಂಪು. ಪ್ರತಿ ತಿಂಗಳ 3ನೇ ಭಾನುವಾರ ಶನಿವಾರ ಕ್ಯಾಂಪ್ ಆಗ್ತಾ ಇರುತ್ತೆ. ಮತ್ತೆ 4ನೇ ಭಾನುವಾರ ಪಕ್ಕದಲ್ಲೇ ಕೈವಾರದಲ್ಲಿ ನಾವು ನಮ್ಮ ಕೈವಾರ ತಾತಯ್ಯನವರ ಜಾಗದಲ್ಲಿ ಕ್ಯಾಂಪ್ ಮಾಡ್ತಾ ಇದೀವಿ. ಓಕೆ ಸರ್. ನನ್ನ ಹೆಸರು ರಾಮಾನುಜಾಚಾರ್ ಅಂತ. ನಾನು ಇದೇ ಸ್ಕೂಲ್ನಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಇಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ. ಮತ್ತು ನಮ್ಮ ಒಂದು ಗ್ರಾಮದಲ್ಲಿ ಸುತ್ತಮುತ್ತಲು ಗ್ರಾಮ ಮತ್ತು ನಮ್ಮ ಗ್ರಾಮಗಳಲ್ಲಿ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಎಲ್ಲರೂ ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಒಂದು ಧರ್ಮಾಧಿಕಾರಿಗಳ ಒಂದು ಅನುಗ್ರಹದಿಂದ MS ರಾಮಯ್ಯನವರ ಒಂದು ಆಸ್ಪತ್ರೆಯಿಂದ ಇಲ್ಲಿ ಒಂದು ಉಚಿತ ಶಿಬಿರವನ್ನು ಪ್ರತಿ ತಿಂಗಳಲ್ಲಿ ಒಂದು ಶನಿವಾರ ಅಥವಾ ಭಾನುವಾರ ಈ ಒಂದು ಕ್ಯಾಂಪನ್ನು ನಾವು ಒಂದು ಫಿಕ್ಸ್ ಮಾಡಿಕೊಂಡು ನಾವು ಜನರ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ನಿಖಿತ ದಿನ ಅಂದ್ರೆ ಪ್ರತಿ ಶನಿವಾರ, ಅಂದ್ರೆ ಪ್ರತಿ ತಿಂಗಳಲ್ಲಿ ಒಂದು 3ನೇ ಶನಿವಾರ ಈ ಒಂದು ಶಾಲೆಯ ಆವರಣದಲ್ಲಿ ಒಂದು ಉಚಿತವಾದ ಶಿಬಿರವನ್ನ ಏರ್ಪಾಡು ಮಾಡ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮಗೆ ಈ ಒಂದು ಶಾಲೆಯ ಒಂದು ಕಾರ್ಯದರ್ಶಿಗಳು, ಮುಖ್ಯೋಪಾಧ್ಯಾಯರು, ಆಡಳಿತ ವರ್ಗ ಎಲ್ಲರೂ ಸಹಕರಿಸಿ ಪ್ರತಿ ತಿಂಗಳು ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರೆಲ್ಲೂ ನಮಗೆ ಸಹಕರಿಸಿ ಅವರ ಒಂದು ಸಹಕಾರದಿಂದ ಈ ಒಂದು ಕ್ಯಾಂಪನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.